ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಇವತ್ತು ನಾವು ಈ ತರಗತಿಯಲ್ಲಿ ಒಂದೇ ಮರದ ನೆರಳು ತಿಳಿ ಕನ್ನಡ 9th ಸ್ಟ್ಯಾಂಡರ್ಡ್ ಒಂದು ಪೈಮಿನ ಬಗ್ಗೆ, ಒಂದು ಪದಗಳ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿಯೋಣ. ಇಂಗೋಗ್ಲಿ ಮೀನ್ಸ್ ಕಡಿಮೆಯಾಗು ಅಥವಾ ಬತ್ತಿ ಹೋಗು ಅಂತ. ಜಪ ಅಂತಂದರೆ ಮಂತ್ರ, ಪಠಣ, ಪ್ರಾರ್ಥನೆ ಮಾಡೋದಕ್ಕೆ ನಾವು ಅಂತೀವಿ. ತೌರ್ಬಣ್ಣ ಅಂತಂದರೆ ತವರಿನವರು ನೀಡಿದ ಸೀರೆಯನ್ನು ನಾವು ತೌರ್ಬಣ್ಣ ಅಂತೀವಿ. ಮಾರುದ್ದ ಎರಡೂ ಕೈಗಳನ್ನು ಚಾಚಿದ ಅಳತೆ ಅಂತಂದರೆ ಮಾರುದ್ದ ಅಂತಂದರೆ ನಾವು ಒಂದು ಮಾರು ಇರುವಂಥದ್ದನ್ನು ನಾವು ಮಾರುದ್ದ ಅಂತ ಕರಿತೀವಿ ಮಕ್ಕಳೇ. ಅದೇ ರೀತಿಯಲ್ಲಿ ತವರು ಅಂತಂದರೆ ನಾವು ಹುಟ್ಟಿದ ಒಂದು ಮನೆಯನ್ನು ನಾವು ತವರಿನ ಮನೆ ಅಂತ ಕರಿತೀವಿ. ದಿಟ್ಟು ಅಂತಂದರೆ ದಿಬ್ಬ. ಪಕ್ಷಿ ಅಂತಂದರೆ ಹಕ್ಕಿ, ಪಕ್ಷಿ ಅಂತ ಕರಿತೀವಿ. ಮೊಳ ಅಂತಂದರೆ ಮೊಣಕೈಯಿಂದ ಹಸ್ತದ ತುದಿಯಷ್ಟು ದೂರ ಇರುವಂಥದ್ದನ್ನು ನಾವು ಮೊಳ ಅಂತ ಕರಿತೀವಿ, ಅಥವಾ ಎರಡು ಗೇಣು. ಈ ರೀತಿ ನಾವು ಒಂದೇ ಮರದ ನೆರಳು ಒಂದು ಪದಗಳ ಅರ್ಥದ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳಿದಿದ್ದೇವೆ ಮಕ್ಕಳೇ. ಧನ್ಯವಾದಗಳು.